12 ವರ್ಷ ಆದರೂ ಅವ್ರಿಗೊಂದು ಜಾಗ ಕೊಡಲಿಲ್ಲ ಸರ್. ಇಲ್ಲಿ ಕೊಟ್ಟರು, ಇಲ್ಲೇನೋ ಗಲಾಟೆ ಆಯಿತು, ಅದು ಎದುರುಗಡೆ ಕೊಟ್ಟರು, ಅದೇನೋ ಗಲಾಟೆ ಆಯಿತು, ಮತ್ತೇನೋ ಮೈಸೂರು ಅಂದರು, ಅಲ್ಲೂ ಗಲಾಟೆ ಆಯಿತು, ಅಲ್ಲೂ ಕೂಡ ಏನೋ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಅಂದರೆ ಒಬ್ಬ ನಟನಿಗೆ, ಅಂಥ ಶ್ರೇಷ್ಠ ನಟನಿಗೆ 200 ಸಿನಿಮಾ ಮಾಡಿರೋ ಅಂಥವನಿಗೆ ಒಂದು ಕಪ್ಪು ಚುಕ್ಕೆ ಎಲ್ಲೂ ಇಲ್ಲದೆ ನಡ್ಕೊಂಬಂದ ಒಬ್ಬ ನಟನಿಗೆ ಕೊಡಲಿಲ್ಲ ಅಂತಂದರೆ ಎಷ್ಟು ಬೇಜಾರಾಗ್ಬೋದು. ಸರ್ಕಾರ ಯಾಕೆ ಹಾಗೆ ನಡ್ಕೊಂಡ್ರು? ಒಬ್ಬರಲ್ಲ, 4 ಜನ 5 ಜನ ಮಂತ್ರಿಗಳು ಬಂದರು, ಗೊತ್ತಿಲ್ಲ. ಸೊ ಇದೆಲ್ಲ ಚೂರು ಅವ್ರಿಗಿಲ್ಲದೇ ಇದ್ದರೂ ಜೊತೆಲಿದ್ದವ್ರಿಗೆ ಅನಿಸಿದ್ದಾಗ ಅವ್ರ ಎದುರಿಗೆ ಹೇಳ್ಬೋದು, ಯಾಕಣ್ಣ ಹಿಂಗೆ ಮಾಡಿಬಿಟ್ರು ನಿಮಗೆ ಅಂದರೆ. ನಮಗೆ ಅವರಿಗೆ ಆಲೋಚನೆ ಇಲ್ಲದೆ ಇರಬಹುದು. ಏನೋ ಕಾರಂತರು ಸಿನಿಮಾ ಮಾಡಿದ್ರು ನೀನು ಕರೀಲೇ ಇಲ್ಲ ಅಂದಾಗ, ಅರೆ ಹೌದಲ್ಲ, ನನಗೆ ಯಾಕೆ ಕರೆದಿಲ್ಲ ಸಿನಿಮಾಗೆ, ನಟನಾಗಬೇಕು ಅಂತ ನಮ್ಗೆ ಆಸೆ ಇಲ್ಲ. ಆದರೆ ಏನೇ 54 ದೇವದತ್ತ ಮಾಡಿದೆ, ಕೃಷ್ಣ ಪಾರಿಜಾತಲ್ಲಿ ಕೃಷ್ಣನ್ ಮಾಡಿದೆ, ನಿನ್ನೆ ಕರೆದಿಲ್ವಲ್ಲೋ ಅಂತ. ಅಂದರೆ 10 ಜನ ಅದನ್ನು ಹೇಳಿದಾಗ ಹೌದಾ ತುಂಬ ದೊಡ್ಡ ಆಘಾತ ಆದಾಗ ಏನೂ ಗೊತ್ತೇ ಆಗಲ್ಲ, ಅದು ಏನೂ ಅರ್ಥನೇ ಆಗಲ್ಲ. ಆ ಒಂದು ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ನಾವಿದ್ವಿ, ನಮ್ಮ ಇಡೀ ಕುಟುಂಬನೇ. ನಮ್ಗೆ ಗೊತ್ತೇ ಆಗೇ ಇಲ್ಲ ಅದು. ಕರೆಕ್ಟ್, ನಿಜ ಹೇಳಬೇಕು ಅಂತಂದರೆ ಅದು ನಮ್ಗೆ, ನಾವು ಅರ್ಗಿಸ್ಕೊಂಡ್ಲೂ ಇಲ್ಲ, ನಮಗದು ಗೊತ್ತೇ ಆಗಿಲ್ಲ ಏನಾಯಿತು ಇದು ಅಂತ. ತುಂಬ ಕಷ್ಟ ಆಯಿತು ನಮಗೆ. ಅದಕ್ಕೆ ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲೂ ಆಗ್ತಿರ್ಬೇಕಾದ್ರೆ ನಮಗೆ ಗೊತ್ತಿಲ್ಲ, ಅಲ್ಲಿ ಒಂದಿಷ್ಟು ಸಮಸ್ಯೆಗಳಿದ್ವು, ನಮಗೆ ಗೊತ್ತಿಲ್ಲ. ಯಾಕಂತಂದರೆ ನಾವು ಆ ಪರಿಸ್ಥಿತಿನಲ್ಲೇ ಇರಲಿಲ್ಲ ನಮಗೆ. ಹಾಗಾಗಿ ಆವತ್ತಿನ ದಿವಸ ಏನಾಯಿತು ಅದು ಬಹಳ ಕಷ್ಟ ಆಯ್ತದು. ಆಮೇಲೆ ನನಗೆ ವೈಯಕ್ತಿಕವಾಗಿ ಅಪ್ಪವ್ರ ರಾಶಿನೂ ಅದೇನ, ನನ್ನ ರಾಶಿನೂ ಅದೇನೆ, ಇಬ್ಬರು ರಾಶಿನೂ ಅದೇ ಸೇಮ್. ಬಹುಶಃ ಅದು ಅವರ ಆಸೆ ಆಗಿರಲಿಲ್ಲ ಅದು. ಯಾಕಂದರೆ ಅವ್ರದ್ದು ಹುಟ್ಟೂರು ಮೈಸೂರು, ಅವರು ಕೊನೆ ಉಸಿರು ಎಳೆದಿದ್ದು ಕೂಡ ಮೈಸೂರಲ್ಲೇ. ಹಾಗಾಗಿ ನಾವು ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದ್ವಿ ಇಲ್ಲಿ. ಅಷ್ಟಕ್ಕೂ ನಾವು ಅಭಿಮಾನ್ ಸ್ಟುಡಿಯೋ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಗೆ ಆ ಒಂದು, ನಾನು ಹೇಳಿದಾಗೆ ಅವಾಗ ಯೋಚನೆ ಮಾಡೋ ಶಕ್ತಿನೂ ಇರಲಿಲ್ಲ. ಚಾಮರಾಜಪೇಟೆಯಲ್ಲಿ ಇಡೀ ಕುಟುಂಬದವ್ರದ್ದು ಅಲ್ಲೇ ಮಾಡಿದ್ದಾರೆ ಇದರ ಹಿಂದೆ. ಹಾಗಾಗಿ ಅಲ್ಲೇ, ಅಂದರೆ ಹಿಂದಿನ ಜನಗಳದ್ದು ಎಲ್ಲ ಅಲ್ಲೇ ಆಗಿರೋದ್ರಿಂದ ಅಲ್ಲೇ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಬಿಟ್ಟು ಅವ್ರು ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿದ್ರು, ಅಭಿಮಾನ್ ಸ್ಟುಡಿಯೋದೆಲ್ಲ ಆಯ್ತದು. ಆ ನಿಟ್ಟಲ್ಲಿ ನೋಡೋಕೆ ಹೋದರೆ ಅದು ಎಲ್ಲ ಸುಸೂತ್ರವಾಗಿ ನಡೀತದು. ಆದರೆ ಆಮೇಲೆ ನಮ್ಗೆ ಗೊತ್ತಾಯಿತು ಇದೆಲ್ಲ ಕೇಸ್ ಇದೆ, 2004ರಿಂದ ಕೇಸ್ ನಡೀತಾ ಇದೆ ಅದು. ಹಾಗಾಗಿ ಚಾಮುಂಡಿ ತಾಯಿ ಪಾದದ ಕೆಳಗಡೆನೇ ಇದ್ದಾರೆ ಅವರು. ಅವ್ರು ಆಸೆ ಪಟ್ಟಿದ್ದು ಅದೇ. ಆಮೇಲೆ ಅದು ವಿಶಾಲವಾಗಿರ್ತಕ್ಕಂಥ ಜಾಗ, 5.25 ಎಕರೆಗೆ ಅಷ್ಟು ಜಾಗ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ಅದು ಸ್ಮಾರಕ ಆಗಿದೆ. ಅದು ಅಷ್ಟು ಪ್ರಮಾಣದಲ್ಲಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಷ್ಟು ಸೂಕ್ತವಾಗಿ ಆಗಿದೆ ಅಂತಂದರೆ ಅದಕ್ಕೆ ಅವರ ಆಸೆನೇ, ಅವರ ಶಕ್ತಿನೇ ಕಾರಣ. ಇಲ್ಲೇ ಆಗಬೇಕು ಅಂತ 6.5 ವರ್ಷ ಪ್ರಯತ್ನ ಪಟ್ವಿ. ಅದಾದಮೇಲೆ ಅದರ ಎದುರುಗಡೆ ಜಾಗ ತೋರಿಸಿದ್ರು, ಇನ್ನು ಅದ್ರ ಪಕ್ಕದಲ್ಲಿ ಜಾಗ ತೋರಿಸಿದ್ರು, ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ ಇನ್ನೊಂದು ಜಾಗ ತೋರಿಸಿದ್ರು. ಈ ಥರದ ಸಾಕಷ್ಟು ಜಾಗಗಳು ತೋರಿಸಿ ಒಂದಿಷ್ಟು ವರ್ಷಗಳು ಹೋದ್ವು ಎಲ್ಲ. ಅದಕ್ಕೆ ಅದರ ಹಿಂದೆ ಒಂದಿಷ್ಟು ಹೋರಾಟ, ಆ ಹೋರಾಟ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಆ ಎಲ್ಲ ಹೋರಾಟಗಳ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ್ರು, ಸೂಚಿಸಿದ್ರು, ಇಲ್ಲ ಆಗ್ತಿಲ್ಲ, ಬೇರೆ ಯಾವುದಾದ್ರೂ ಜಾಗ ಹೇಳಿ. ಆವಾಗ ಅಮ್ಮ ಹೇಳಿದ್ರು ಮೈಸೂರು, ಹಾಗಾದರೆ ಮೈಸೂರಿಗೆ ಹೋಗ್ತೀವಿ, ಅವ್ರು ಆಸೆ ಪಟ್ಟಿದ್ದು ಅದೇ. ಮಧ್ಯರಾತ್ರಿ ಬುಧವಾರ ದಿವಸ ಥಿಂಕ್ ಅವತ್ತು, ಅದಾದಮೇಲೆ ಬರ್ತೀನಿ ಅಂದಾಗ ಮಧ್ಯರಾತ್ರಿ ಗೊತ್ತಾಯಿತು. ರಾಧವ್ರು ಫೋನ್ ಮಾಡಿದ್ರು, ಅಣ್ಣ ಇಬ್ಬರೇ ಹಿಂಗಾಗೋಗಿದೆ ಅಂತ. ಅದಾಗ ಗೊತ್ತಾದಾಗ ನಾವು ಬರ್ತಾಯಿದ್ದೆ ಹೆಂಗೆ ಅಂತಂದು ಅಷ್ಟೊತ್ತಿಗೆ ಆಗಲೇ ಅಲ್ಲಿಂದ ಹೊರಡೋದಕ್ಕೆ ಪ್ರಯಾಣವನ್ನು ಎಲ್ಲ ರೆಡಿಯಾಗಿತ್ತು. ಅದಕ್ಕೆ ಬೆಳಗಿನ ಜಾವ ನಾವು, ನಮ್ಮ ಶ್ರೀಮತಿಯವರು, ನಾವೆಲ್ಲ ಸಾರ್ ಮನೆ ಹತ್ರ ಹೋದಾಗ ಅಲ್ಲೇ ಬೆಳಗಿನ ಜಾವ ಅಲ್ಲೇ ಕಾಯ್ಕೊಂಡಿದ್ದು, ಅಲ್ಲೇ ಇದು ಮಾಡಿದ್ವಿ. ಅದಾದ ನಂತರ ಅಲ್ಲಿ ಬಂದಿದ್ದು, ಅದಾದಮೇಲೆ ನಡೆದಿದ್ದ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಾಯಿತು. ಅಷ್ಟರೊಳಗೆ ಅದನ್ನು ನಿಮ್ಮ ಮಾಧ್ಯಮದಲ್ಲಿ ಭಾಳ ಬಿತ್ತರಿಸಿ ಎಲ್ರಿಗೂ ಸುದ್ದಿಯನ್ನು ಮುಟ್ಟಿಸಿದ ಕೆಲಸವನ್ನು ನೀವು ಮಾಡಿದ್ರಿ. ಅವ್ರಿಗೆ ಅಂತಿಮ ಸಂಸ್ಕಾರಕ್ಕೆ ನೋಡಿದ್ದು ಹೇಗೆ ಹೇಳಾಯಿತು, ಅದು ಭಾಳ ಅದೊಂದು ದುಃಖ. ಯಾಕಂದ್ರೆ ಮಧ್ಯರಾತ್ರಿ ಹೋದಾಗ ನಾವು ಐ ಡಿಂಟ್ ಬಿಲೀವ್, ಯಾಕಂದರೆ ಬರ್ತೀನಿ ಬನ್ನಿ ಅಂದಾಗ ಅವರು ಇದಾದಾಗ ನಾನು ರಾಧಾಗ ಏನು ರಾಧಾ ನಿಜಾನ ಅಂದೆ. ಇಲ್ಲ ಸರ್ ಅಂತ. ಪಾಪ ಅವ್ರು ಮಾತಾಡೋಕ್ಕೆ ವಾಯ್ಸಿರಲಿಲ್ಲ ಅವ್ರು ರಾಧಾ ಅವ್ರಿಗೆ. ಅಣ್ಣ ಹಂಗೆ ಅಂದ ತಕ್ಷಣ ಅದು ಅವ್ರಿಗೆ ಪಾಪ ಅವ್ರಿಗೆ ಒಂಥರ ಮಗನ ಥರ ರಾಧಾ ಅವರು. ಅವರು ಹೇಳಿದಾಗ ನಾನು ನಂಬಲೇ ಇಲ್ಲ. ನಾನು ಆ್ಯಕ್ಚುಲಿ ಡಿಂಟ್ ಬಿಲೀವ್. ಏನೇ ನಿಜವಾಗ್ಲೂ ಮೊನ್ನೆ ಮಾತಾಡ್ಸಿದ್ವಿ, ಜೊತೆಗೆ ಅಲ್ಲಿ ಹೋಗಿದ್ವಿ, ನಾನು ಬರ್ತಿದ್ದೀನಿ ಅಂತಿದ್ದಾರೆ ಅಂದರೆ ಈಗ ಈ ಥರ ಬರೋಲ್ಲ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ಏನು ನಾನು ಇದು ಬರ್ತೀನಿ ಸಿಗ್ತೀನಿ ಅಂತ, ಈಗ ಯಾರೋ ವ್ಯಕ್ತಿ ನಿಮ್ಗೆ ಸಿಗ್ತೀನಿ ಅಂತ ಹೇಳಿದ ತಕ್ಷಣ ಸಡನ್ನಾಗಿ ಯಾರನ್ನ ಇಲ್ಲ ಸರ್ ಅವ್ರಿಗೆ ಆಗೋಯ್ತು ಅಂದಾಗ ನಿಮ್ಮ ವಾಟ್ ವಿಲ್ ಬಿ ಯುವರ್ ರಿಯಾಕ್ಷನ್ ಅಥವಾ ಶಾಕ್? ತುಂಬ ಆತ್ಮೀಯರಾಗಿರೋರ್ಗೆ. ಸೊ ನಮಗೆ
ಅನಿಸ್ತು, ಏನು ನಾಳೆ ಬರ್ತೀನಿ ಬನ್ನಿ ಸಿಗ್ತೀನಿ ಅಂತಂದು. ಇವಾಗ ಇಲ್ವಾ, ನಿಜವಾಗ್ಲೂ ಇಲ್ವಾ? ನಿಜವಾಗ ಹಿಂಗಾಗೋಯ್ತಾ? ಇಸ್ ಇಟ್ ರಿಯಲ್? ಹೌ ಟು ಬಿಲೀವ್ ಇಟ್? ಅವ್ರು ಮೈಸೂರಿಂದ ಬಂದಾಗಲೂ ಅವ್ರದ್ದು ಕರ್ಕೊಂಬಂದಾಗ್ಲೂ ನಾವು ಮುಟ್ಟೆಲ್ಲ ಮಾತಾಡಿಸ್ಬೇಕು ಅನ್ನೋದು ನಮಗೆ. ಮಾತಾಡ್ಸಿದಾಗ ನಿಜವಾಗ್ಲೂ ಇದ್ದಾರೆ, ಮಲಗಿದ್ದಾರೆ, ಮಲಗಿರ್ಬೇಕು ಅವರು ಅನ್ನೋ ಫೀಲ್ ಆಗೋದು ನಮಗೆ ಎಲ್ಲ, ಅನೇಕ ಜನರುಗಳಿಗೆ ಅನ್ಸೋದು ಐ ವಾಸ್ ಸ್ಲೀಪಿಂಗ್ ಲೈಫ್ ಅಂತ ನಾವು. ಸೊ ತುಂಬ ಅದು ಯಾಕಂದರೆ ಆತ್ಮೀಯರ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡ್ರು ಸಾಲದದು. ಯು ಕೆನಾಟ್, ನಮಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಅದು ದೊಡ್ಡ ಶಾಖೆ ಅಂತಲೇ ಹೇಳ್ತೀನಿ. ಇವತ್ತು ನನಗೂ ಕೆಲವರು ಹುಡುಗರು ಅಭಿಮಾನಿಗಳೆಲ್ಲ ಹೇಳ್ತಾರೆ, ಬಿಡೋಣ ಅಣ್ಣ ಇಲ್ಲ ಬಿಡೋಣ ಹೋಗಿದ್ದಾರೆ ಅಂತ. ನಾವು ಹೆಂಗಣ್ಣ ಹೇಳೋದು, ಇದ್ದಾರೆ ಬಿಡೋಣ ಅಂತಾರೆ. ಅಂದರೆ ಆ ಥರ ಅಭಿಮಾನಿಗಳು ಇದ್ದಾರೆ. ನಾವು ಒಂದು 3-4 ವರ್ಷ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವ್ರ ಜೊತೆ ಹೋರಾಟ ಮಾಡಿದ್ದು, ಓಡಾಡಿದ್ದು ಎಲ್ಲವೂ ಇದೆ. ಬಟ್ ಅದಕ್ಕೆ ಅಂತ್ಯನೇ ಸಿಗ್ತಾ ಇಲ್ಲ. ನಾನು ಕೇಳಿದ ಒಂದು, ಎಲ್ಲ ಅತಿರಥ ಮಹಾರಥರು ಅದು ಯಾವ ಥರ ಡಿಸಿಷನ್ ತೊಗೊಂಡಾಗ ಅವ್ರನ್ನ ತೊಗೊಂಡಾಗ ಅಭಿಮಾನ ಎಷ್ಟೋ ಅದಾದಮೇಲೆ ಪ್ರಾಯಶಃ 2009 ಅಂದರೆ 2018ವರೆಗೂ ಅಂಬರೀಷ್ ಸರ್ ಇದ್ರಲ್ಲ, ಜೊತೆಗಿದ್ರಲ್ಲ, ಏನಾಯಿತು? ಹಾಂ, ನೀವು ಹೋದ್ರಿ, ಅಲ್ಲಿ ಜಾಗ ಕೇಳಿದ್ರಿ, ರೇಗ್ಬಿಟ್ಟು ಅದನ್ನು ಹಾಕ್ಸಿದ್ರಿ, ಎಲ್ಲವನ್ನೂ ಮಾಡಿಸಿದ್ರಿ. ಅಲ್ಲಿ ಒಂದು ನಮಗೆ ಅಂತ ಒಂದು ಪುಣ್ಯಭೂಮಿ ಮಾಡ್ಕೊಳ್ಬೇಕು. ಮನೆಯವ್ರಿಗೆ ಅವ್ರಿಗೇನೋ ಅನ್ನಿಸ್ತೇನೋ ಏನೋ ಮಾಡಿದ್ರೇನೋ ಎಲ್ಲ ಆಯಿತು, ಅವ್ರು ಮೈಸೂರಿಗೆ ಹೊರಟೋದ್ರು. ನಾನು ಯಾವ ಸಂಸ್ಕೃತಿ ಸಂಪ್ರದಾಯದಲ್ಲಿ ಸುಟ್ಟಿದಂತಹ ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ತೊಗೊಂಡೋಗಿ ಇದನ್ನ ಏನೋ ಮಾಡ್ತೀವಿ, ನನ್ನ ಯಾವ ಸಂಸ್ಕೃತಿ ಸಂಪ್ರದಾಯದಲ್ಲೂ ನಾನು ಎಲ್ಲಿ ಅಂತ್ಯಕ್ರಿಯೆ ನಡೆದಿರುತ್ತೋ ಅದೇ ಪುಣ್ಯಭೂಮಿ, ಅದೇ ಇದ್ರ ಸ್ಥಳ ಜಾಗ. ಒಂದಂತೂ ಸತ್ಯ, ನೀವು ಆ ಜಾಗದಲ್ಲಿ ಏನೇ ಮಾಡೋಕೆ ಹೋದ್ರು ಯಾವ ನನ್ನ ಮಗನೂ ಉತ್ತೀರ್ಣ ಆಗಲ್ಲ. ಅದು ಯಾವನಾದರೂ, ಅದು ನನ್ನ ಯಜಮಾನ್ರ ಜಾಗ, ಅಲ್ಲಿ ನೀವೇನಾದರೂ ಹೋಗಿ ಏನಾದ್ರು ಮಾಡ್ತೀವಿ ಅಂದರೆ ನಿಮ್ಮ ಮನೆ ಮಠ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇದು ಒಬ್ಬ ಬ್ರಾಹ್ಮಣನ ಶ್ರೀನಿವಾಸ ಅವರೆಲ್ಲ ಕೇಳಿದ್ದಾರೆ, ನಮ್ಮಲ್ಲೊಂದು 10 ಗುಂಟೆ ಜಾಗ ಕೊಡಿ ಅಂತ. ಇನ್ನು 10 ಗುಂಟೆ ಜಾಗ ಕೊಡೋ ಯೋಗ್ಯತೆಯೂ ಸರ್ಕಾರಕ್ಕಿಲ್ವಾ? ಇಲ್ಲ ಆ ಮನೆಯವ್ರಿಗಿಲ್ವಾ? ಅವ್ರು ಯಾರು ಬಾಲಕೃಷ್ಣ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಇದನ್ನು ನಾವು ಹಿಡಿದಷ್ಟು ಇದ್ರ ಮೇಲೆ ನಮಗೆ ಲಾಭ ಇದೆ ಅಂತ ಗೊತ್ತಿರಬೇಕು ಅವ್ರಿಗೆ. ನನ್ನ ಕ್ಯಾಲ್ಕುಲೇಷನ್ಸ್ ಒಂದು ಮಟ್ಟಕ್ಕೆ ಇದು ಹೋಗುತ್ತೆ ಅಂತ ಹೋಗ್ತಾ ಇದೆ, ಅದು ದಿನನಿತ್ಯ ಹೋಗ್ತಾ ಇದೆ. ಆದರೆ ಇದರಿಂದ ಮಾತ್ರ ನಿಮ್ಮ ಮನೆ ಮಠ ಯಾರ್ದು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವೆಷ್ಟು ನೋವು ಆ ಜೀವಕ್ಕೆ ಕೊಡ್ತಾ ಹೋಗ್ತಿರೋ ಅಷ್ಟೇ ನೋವು ನಿಮ್ಮ 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 ಮನೆಯಲ್ಲಿ ನೀವು ಅನುಭವಿಸ್ತಾನೆ ಹೋಗ್ತೀರಾ, ತಿಂತ ಹೋಗ್ತೀರಾ. ಇದು ಇವತ್ತು ಹೇಳ್ತೀವನಲ್ಲ, ಲಕ್ಷಾಂತರ ಜನ ಅಭಿಮಾನಿಗಳು ಇವತ್ತೂ ಇದ್ದಾರೆ. ದಿನದಿಂದ ದಿನ ಗ್ರಾಫ್ ಹಿಂಗೆ ಏರ್ತಾ ಇದೆ ಹೊರತಾಗಿ ನನ್ನ ಯಜಮಾನನ ಅಭಿಮಾನಿಗಳ ಗ್ರಾಫ್ ಯಾವತ್ತೂ ಹಿಂಗೆ ಇಳಿದಕ್ಕೆ ಸಾಧ್ಯನೇ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ, ಅದೊಂದನ್ನ ಇಟ್ಕೊಂಡಿದ್ದಾರೆ ಸರ್ ನನ್ನ ಯಜಮಾನ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.